ಈಶ್ವರಪ್ಪ ಅವರೇ. ಓ, ಊರಿನ ಮುಖಂಡರು. ಬನ್ನಿ ಬನ್ನಿ. ನಮಸ್ಕಾರ ಈಶ್ವರಪ್ಪ. ಬನ್ನಿ ಕೂತ್ಕೊಳ್ಳಿ. ಚಂದ್ರಿಕಾ, ಊರಿನ ಮುಖಂಡರು ಬಂದಿದ್ದಾರೆ, ಕಾಫಿ ತಗೊಂಡ್ ಬಾ. ಇರ್ಲಿ ಬಿಡು ಈಶ್ವರಪ್ಪ. ನಮಸ್ತೆ. ನಮಸ್ತೆ ಅಮ್ಮ. ಕಾಫಿ ತರ್ತೀನಿ. ಏನು ಬೇಡ, ಬರವಾ, ಎಲ್ಲ ಮುಗಿಸ್ಕೊಂಡೇ ಬಂದಿದೀವಿ. ಅಂದ್ಹಾಗೆ ನೀವು ಬಂದ ವಿಷಯ ಗೊತ್ತಾಗ್ಲಿಲ್ಲ. ನಾನೇ ಬರಕ್ ಹೇಳಿದ್ದು. ನೀನಾ? ಯಾಕಮ್ಮ? ಪಂಚಾಯತಿ ಸೇರಿಸಿ ನಿನ್ನ ಅಳಿಯನಿಂದ ಶಾಶ್ವತವಾಗಿ ಮುಕ್ತಿ ಪಡೆಯಕ್ಕೆ. ಜ್ಯೋತಿ, ತಲೆಯಲ್ಲಿ ಬುದ್ಧಿ ಇಟ್ಕೊಂಡು ಮಾತಾಡ್ತಿದ್ಯಾ ತಾನೆ? ಇಷ್ಟು ದಿನ ಬುದ್ಧಿ ಇದ್ರು ದಡ್ಡಿ ತರ ಇದ್ದೆ ಅಪ್ಪ. ಇವತ್ತು ಗೊತ್ತಾಯ್ತು ನನಗೂ ಬುದ್ಧಿ ಇದೆ, ಅದನ್ನ ಉಪಯೋಗಿಸ್ಕೋಬೇಕು ಅಂತ. ಅದಕ್ಕೇನೆ ಗೌಡ್ರನ್ನ ಬರಕ್ ಹೇಳಿದ್ದು. ತಪ್ಪು ಮಾಡ್ತಿದ್ಯಾ ಜ್ಯೋತಿ. ಶಿವರಾಜು ಅಂತ ಗಂಡ ನಿನ್ಗೆ 7 ಜನ್ಮಕ್ಕೂ ಸಿಗಲ್ಲ. ಸಿಗದು ಬೇಡ. ಈ ಜನ್ಮಕ್ಕೆ ಅವ್ರು ನನಗ್ ಬೇಡ ಅಂತ ಹೇಳಿ ದೂರ ಆಗಕ್ ನೋಡ್ತಾ ಇದ್ರೆ 7 ಜನ್ಮದ ಬಗ್ಗೆ ಮಾತಾಡ್ತಾ ಇದ್ದೀರಾ? ನನಗ್ ಮಾತ್ರ ಅಲ್ಲ, ಅಂತವನು ಯಾವ ಹೆಣ್ಣಿಗೂ ಗಂಡನಾಗಿ ಸಿಗೋದ್ ಬೇಡ. ಅವನು ಅಣ್ಣನ ಸ್ಥಾನಕ್ಕಷ್ಟೇ ಲಾಯಕ್ಕು, ಗಂಡನ ಸ್ಥಾನಕ್ಕಲ್ಲ. ಜ್ಯೋತಿ, ದುಡುಕಿ ಹೆಜ್ಜೆ ಇಡ್ಬೇಡಮ್ಮ, ಆಮೇಲೆ ನೀನೇ ಪಶ್ಚಾತ್ತಾಪ ಪಡಬೇಕಾಗತ್ತೆ. ಇದು ದುಡುಕಿಡ್ತಾ ಇರೋ ಹೆಜ್ಜೆ ಅಲ್ಲ, ಚೆನ್ನಾಗಿ ಯೋಚನೆ ಮಾಡೇ ಇಡ್ತಾ ಇರೋದು. ನನಗೆ ಅವನ ಜೊತೆ ಬಾಳಕ್ ಇಷ್ಟ ಇಲ್ಲ ಇಲ್ಲ ಇಲ್ಲ. ನನಗೆ ಆ ಸಂಬಂಧದಿಂದ ಮುಕ್ತಿ ಬೇಕು. ಏನ್ ಮಾತಾಡ್ತಿದ್ಯಮ್ಮ ಜ್ಯೋತಿ? ಕೋಪದಲ್ಲಿ ಹೊಡೆದಿದ್ದ ಕನ್ನಡಿನ ಮತ್ತೆ ಸರಿ ಮಾಡಕ್ಕಾಗಲ್ಲ. ಓಸಿ ಸಮಯ ತಗೊಂಡು ಇನ್ನೂ ನಿಧಾನವಾಗಿ ಯೋಚನೆ ಮಾಡಿ ಹೇಳಮ್ಮ. ನಾನು ಯೋಚನೆ ಮಾಡಿ ನಿರ್ಧಾರ ತಗೊಂಡಿರೋದು. ಆದ್ರೂ ಯಾಕೆ ನೀವೆಲ್ಲ ಸೇರಿ ನನ್ನ ನಿರ್ಧಾರನ ಬದಲಾಯಿಸೋ ಪ್ರಯತ್ನ ಮಾಡ್ತಿದ್ದೀರಾ ಅಂತ ನನ್ಗೆ ಅರ್ಥ ಆಗ್ತಾ ಇಲ್ಲ. ನಿನ್ನ ಮನಸ್ಸನ್ನ ಯಾರು ಬದಲಾಯಿಸೋಕೆ ಪ್ರಯತ್ನ ಪಟ್ಟಿಲ್ಲಮ್ಮ. ಬದಲಾದ ನಿನ್ನ ಮನಸ್ಸನ್ನ ಸರಿ ಮಾಡೋದಕ್ಕೆ ನೋಡ್ತಿದ್ದಾರೆ. ಅಪ್ಪ, ನನ್ನ ತೀರ್ಮಾನ ಮಾಡಾಗಿದೆ. ನನ್ನ ಜೀವನದಲ್ಲಿ ಮುಳ್ಳಿನ ದಾರಿಲಿ ಹೆಜ್ಜೆ ಇಡಕ್ಕೆ ನಾನು ತಯಾರಾಗಿಲ್ಲ. ನನಗೂ ಸಾಕಾಗೋಗಿದೆ. ನನಗೆ ಇದರಿಂದ ಬಿಡುಗಡೆ ಬೇಕು. ನೋಡಿ ಗೌಡ್ರೆ, ಪಂಚಾಯಿತಿ ಸೇರಿಸಿ ನನಗೆ ವಿಚ್ಛೇದನ ಕೊಡ್ಸಿ. ಆಗಲ್ಲ ಅಂತಂದ್ರೆ ಹೇಳಿ, ನಾನು ಕೋರ್ಟ್ಗೆ ಹೋಗ್ತೀನಿ. ಸರ್, ದ್ರೋಣ ಸರ್ನ ನೋಡ್ಬೇಕಿತ್ತು, ಅವರೇ ಬರಕ್ ಹೇಳಿದ್ರು. 1 ನಿಮಿಷ ಕುತ್ಕೊಳ್ಳಿ. ಹಾ ಸರಿ, ನಾನು ಮ್ಯಾಥ್ಯೂ ಕಡೆ ಕೊಟ್ಟು ಕಳಿಸ್ತೀನಿ. ಸರ್, ರಾಮ್ ಅವ್ರ ಅಮ್ಮ ಮತ್ತು ಅವ್ರ ಅಕ್ಕ ಬಂದಿದ್ದಾರೆ ಸರ್. ಸರಿ, ಕಳಿಸ್ರಿ ಅವ್ರನ್ನ. ಸರಿ ಸರ್. ಬನ್ನಿಮ್ಮ, ಸಾಹೇಬ್ರು ಕರೀತಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ, ಕೂಡ್ರಿ. ಸರ್, ಬರಕ್ಕೆ ಹೇಳಿದ್ರಂತೆ. ನನ್ನ ಮಗನ ವಿಷಯ ಏನಾದರೂ ಗೊತ್ತಾಯ್ತಾ ಸರ್? ಅದನ್ನು ಹೇಳೋಣ ಅಂತ ಕರೆಸ್ದೆ ಅಮ್ಮ. ನಿನ್ನೆ ನಿಮ್ಮ ಮಗನ ಫೋನು ಆನ್ ಆಗಿತ್ತು. ಹೌದಾ? ಫೋನಿಗೆ ಸಿಕ್ಕಿದ್ನಾ ಸರ್? ಎಲ್ಲಿದ್ದಾನಂತೆ? ಯಾವಾಗ ಬರ್ತಾನಂತೆ? ಫೋನು ಆನ್ ಆಗೈತಷ್ಟೇ, ಆದ್ರೆ ಫೋನ್ದಾಗ ಮಾತಾಡಕ್ಕೆ ಸಿಗಲಿಲ್ಲ. ನಾನು ಫೋನ್ ಮಾಡ್ತಿದ್ದಂಗೆ ಫೋನ್ನ ಸ್ವಿಚ್ ಆಫ್ ಮಾಡ್ಕೊಂಡ. ಅವನು ಯಾಕೆ ಹೀಗೆ ಮಾಡ್ತಿದ್ದಾನೋ? ಪೂರ್ತಿ ಹುಷಾರಾಗದೆ ಹುಚ್ಚಾಗ್ಬಿಟ್ಟಿದ್ದಾನೋ ಏನೋ, ಒಂದು ಗೊತ್ತಾಗ್ತಾ ಇಲ್ಲ. ಅಮ್ಮ ಸುಮ್ನಿರಮ್ಮ, ಪಾಪ ಅವನ ಪರಿಸ್ಥಿತಿ ಏನಿದೆಯೋ ಏನೋ, ಯಾರಿಗ್ ಗೊತ್ತು? ಏನೇ ಪರಿಸ್ಥಿತಿ, ನಾವಿಲ್ಲಿ ಕಂಗಾಲಾಗಿರ್ತೀವಿ ಅನ್ನೋ ಜ್ಞಾನ ಬೇಡವಾ ಅವನಿಗೆ? ಅಮ್ಮ, ನಿಮ್ಮ ಮಗಳು ಬರೋಬ್ಬರಿನ ಹೇಳಕತ್ತಾಳೆ. ಅವ ಯಾಕೆ ಹಿಂಗೆ ಮಾಡಕತ್ತಾನ ಅಂತ ಹೇಳಿ ನಮಗೂ ತಿಳಿವಲ್ತು. ಆದ್ರೆ ಒಂದು ಸಮಾಧಾನದ ವಿಷಯ ಐತಿ, ಅವ ಇಲ್ಲೇ ಎಲ್ಲೋ ಸುತ್ತಮುತ್ತ ಅದಾನ. ಹಿಂಗಾಗಿ ಅವನ್ನ ಕಂಡು ಹಿಡಿಯೋದು ಅಷ್ಟು ತ್ರಾಸ ಆಗಂಗಿಲ್ಲ.
ಆದ್ರೆ ಒಂದಂತೂ ಖರೆ, ಅವ ಯಾವುದೋ ಸಮಸ್ಯೆದಾಗದಾನ. ಸಮಸ್ಯೆನಾ? ಏನ್ ಸಮಸ್ಯೆ? ಅದ ನನಗೂ ಗೊತ್ತಾಗಲ್ತ್ವ. ಆದ್ರೆ ನನ್ನ ಅನುಮಾನದ ಪ್ರಕಾರ ಬ್ಯಾರೆಯವರಿಂದ ಇವನಿಗೆ, ಇಲ್ಲ ಇವನಿಂದ ಬ್ಯಾರೆಯವರಿಗೆ ಸಮಸ್ಯೆ ಅಂತೂ ಐತಿ. ಅದ್ರ ಸಂಬಂಧ ಅವ ವಾಪಸ್ ಫೋನ್ ಆನ್ ಮಾಡ್ಯಾನ. ಆದ್ರೆ ನಾವು ಅವನಿಗೆ ಫೋನ್ ಮಾಡ್ತಿದ್ದಂಗೆ ಅವ ಹೆದರ್ಕೊಂಡು ಮತ್ತೆ ಫೋನ್ ಸ್ವಿಚ್ ಆಫ್ ಮಾಡ್ಯಾನ. ಸರ್, ಅವನಿಂದ ಬೇರೆಯವ್ರಿಗಾಗ್ಲಿ ಬೇರೆಯವರಿಂದ ಅವನಿಗಾಗ್ಲಿ ಯಾವುದೇ ಥರ ಸಮಸ್ಯೆ ಆಗಿರೋಕ್ ಸಾಧ್ಯನೇ ಇಲ್ಲ ಸರ್. ಯಾಕಂದ್ರೆ ಅವನ ಆ ಥರ ಸ್ವಭಾವದವನೇ ಅಲ್ಲ. ನೋಡ್ರಿ, ಒಬ್ಬ ವ್ಯಕ್ತಿ ಸ್ವಭಾವ ಮನ್ಯಾಗ ಹೆಂಗಿರ್ತೈತಿ ಹಂಗ ಸಮಾಜದಾಗೂ ಇರಬೇಕು ಅನ್ನೋದು ಸುಳ್ಳು. ನಾವು ರಗಡು ಮಂದಿ ನೋಡಿವಿ, ಮನ್ಯಾಗ ದೇವ್ರಿದ್ದಂಗೆ ಇರ್ತಾರೆ, ಸಮಾಜದಾಗ ದೆವ್ವಾಗಿರ್ತಾರೆ. ಇಲ್ಲ ಸರ್, ನನ್ನ ಮಗ ಅಂಥವನಲ್ಲ ಸರ್. ಅಲ್ಲ ಸರ್, ಈಗಷ್ಟೇ ಕೋಮದಿಂದ ಎದ್ದು ಬಂದವ್ರಿಗೆ ಯಾರಿಂದ ಸಮಸ್ಯೆ, ಏನ್ ಸಮಸ್ಯೆ ಇರೋದಕ್ಕೆ ಸಾಧ್ಯ ಹೇಳಿ ಸರ್ ನೀವೇ. ಅಮ್ಮ, ನಾನು ನಿಮ್ಮ ಮಗನ ಬಗ್ಗೆ ಹೇಳಕತ್ತಿಲ್ಲ, ಜನರಲ್ ಆಗಿ ಹೇಳಕತ್ತೀನಿ ಅಷ್ಟೇ. ಸರಿ ಬಿಡ್ರಿ. ಈಗ ಖುಷಿ ವಿಚಾರ ಏನಪ್ಪಾ ಅಂತಂದ್ರೆ ಅವ ಇಲ್ಲೇ ಸುತ್ತಮುತ್ತ ಅದಾನ ಅನ್ನೋದು. ಹುಡ್ಕೋಣಂತೆ. ಆದ್ರೆ ನಿಮಗೇನಾರ ಬೇರೆ ವಿಚಾರ ಏನಾರ ಗೊತ್ತಾಗಿದ್ದು? ಇಲ್ಲ ಸರ್. ನನ್ನ ಮಗನ ಕಾಯೋದು ಬಿಟ್ರೆ ನನಗೆ ಬೇರೆ ಯಾವ ವಿಷಯನೂ ಗೊತ್ತಿಲ್ಲ ಸರ್. ಎಲ್ಲಿ ನನ್ನ ಮಗ ಬರೋಕ್ ಮುಂಚೆ ನನ್ನ ಪ್ರಾಣ ಹೊರಟೋಗುತ್ತೋ ಅಂತ ಭಯ ಆಗ್ತಾ ಇದೆ ಸರ್. ಅಮ್ಮ, ಅಳಕ್ಕೆ ಹೋಗ್ಬೇಡ್ರಿ, ಸಮಾಧಾನ ಮಾಡ್ಕೊರಿ. ನಾವು ನಮ್ಮ ಪ್ರಯತ್ನ ಮಾಡಕತ್ತೀವಲ್ಲ, ನಿಮ್ಮ ಮಗನ್ನ ಹುಡುಕ್ತೀವಿ. ಧೈರ್ಯ ತಗೋರಿ. ಅಷ್ಟು ಮಾಡಿ ಪುಣ್ಯ ಕಟ್ಕೊಳ್ಳಿ ಸರ್. ಎಷ್ಟು ಬೇಗ ಸಾಧ್ಯನೋ ಅಷ್ಟು ಬೇಗ ನನ್ನ ಮಗನ ಮುಖ ತೋರಿಸ್ಬಿಡಿ ಸರ್. ಅವನ ಮುಖ ನೋಡೋವರೆಗೂ ನನ್ಗೆ ಊಟನೂ ಸೇರಲ್ಲ, ನಿದ್ದೆನೂ ಬರಲ್ಲ ಸರ್. ಮೇಡಮ್ ಅವರೇ, ನಾನು ನಿಮ್ಮ ಮಗನ ವಾಪಸ್ ಕರ್ಕೊಂಬಂದಾಗ ಅವ್ನು ನೋಡಾಕ ನೀವು ಗಟ್ಮುಟ್ಟಾಗಿರ್ಬೇಕು. ಹಂಗಂದ್ರೆ ಏನು ಮಾಡ್ಬೇಕು ಹೇಳ್ರಿ? ಹೊತ್ತಿಗೆ ಊಟ ಮಾಡ್ರಿ, ಕಣ್ ತುಂಬ ನಿದ್ದೆ ಮಾಡ್ರಿ. ಹಂಗ ನಿಮಗೆ ಏನಾರ ಬೇರೆ ವಿಚಾರ ಗೊತ್ತಾದ್ರೆ ಇಮಿಡಿಯೇಟಾಗಿ ನನಗೆ ತಿಳಿಸ್ರಿ. ಹಾಂ, ಸರಿ ಸರ್. ಸರಿ ಸರ್, ನಾವೇನು ಹೊರಡ್ತೀವಿ. ಬರ್ತೀವಿ ಸರ್. ಬೇಡಮ್ಮ ಜ್ಯೋತಿ, ಎಂಥ ಸಮಸ್ಯೆ ಬಂದರೂ ಶಿವಣ್ಣ ಸ್ಟೇಷನ್ ಮೆಟ್ಲು ಹತ್ತದೇ ಊರಲ್ಲೇ ಪಂಚಾಯತಿ ಸೇರಿಸಿ ಬಗೆಹರಿಸ್ಕೊಳ್ತಿದ್ದ. ಈಗ ಅವನ ವಿಷಯ ಕೋರ್ಟ್ ಮೆಟ್ಲು ಹತ್ತೋದಕ್ಕೆ ಹೋದ್ರೆ ಚೆನ್ನಾಗಿರಲ್ಲಮ್ಮ. ನಾವು ಮಾತಾಡಿ ಒಂದಿನ ಗುರ್ತು ಮಾಡಿ ಹೇಳ್ತೀವಿ. ಪಂಚಾಯಿತಿ ಸೇರಿಸಿ ಇಲ್ಲೇ ಇತ್ಯರ್ಥ ಮಾಡಿದ್ರೆ ಆಯ್ತು. ಇತ್ಯರ್ಥ ಮಾಡೋದು ಏನೂ ಇಲ್ಲ, ವಿಚ್ಛೇದನ ಬೇಕಾಗಿದೆ ಅಷ್ಟೇ. ಆಮೇಲೆ ಇನ್ನೊಂದು ವಿಷಯ, ಇದು ಊರ್ ಜನಗಳ ಮಧ್ಯೆ ನಡೆಯೋ ಪಂಚಾಯತಿ ಆಗಿರಬಾರ್ದು. ಹಂಗಂದ್ರೇನವ? ಬರೀ ನಮ್ಮ ಕುಟುಂಬದವ್ರನ್ನ ಸೇರಿಸಿ ನಡೆಯೋ ಪಂಚಾಯತಿ ಆಗಿರ್ಬೇಕು. ಅದನ್ನ ಮನೇಲಿ ಮಾಡ್ತಿರೋ ಹೊರಗಡೆ ಮಾಡ್ತಿರೋ ಅದು ನಿಮಗ್ ಬಿಟ್ಟಿರೋದು. ಊರ್ ಜನರೆಲ್ಲ ಸೇರ್ದೇ ಇರುವಂತಹ ಜಾಗ ಆಗಿರ್ಬೇಕು ಅಷ್ಟೇ. ಸರಿನಮ್ಮ, ನಾವು ಮಾತಾಡಿ ತಿಳಿಸ್ತೀವಿ. ತಿಳಿಸ್ತೀರಾ? ಸ್ವಲ್ಪ ಬೇಗ ತಿಳಿಸಿ, ತಡ ಮಾಡಬೇಡಿ. ಆಗ್ಲಮ್ಮ. ಈಶ್ವರಪ್ಪ, ಬರ್ತೀವಿ. ಜ್ಯೋತಿ, ಇನ್ನೂ ಕಾಲ ಮಿಂಚಿಲ್ಲಮ್ಮ. ನಿನ್ನ ನಿರ್ಧಾರನ ಬದಲಾಯಿಸು, ಇಲ್ಲಾಂದ್ರೆ ಮುಂದಾಗೋ ಅನಾಹುತನ ಎದುರಿಸ್ಬೇಕಾಗತ್ತೆ. ಅದೇನಾಗುತ್ತೋ ಆಗ್ಲಿ, ನಾನು ಸಹಿಸ್ಕೋತೀನಿ. ಅಯ್ಯೋ, ನಿಮ್ಮ ಅಳಿಯ ಕಟ್ಟಿರೋ ತಾಳಿ ಬೇಲಿ ಆಗಿದೆ, ಅದನ್ನೇ ಸಹಿಸ್ಕೊಂಡಿದ್ದೀನಿ. ಇನ್ನೇನು ಕುಣಿಕೆ ಆಗ್ಬಹುದು, ಅದನ್ನು ಸಹಿಸ್ಕೋತೀನಿ.